ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂದರೆ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್. ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲಲ್ಲಿ ಇದು ನಂದು ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ ಮೆಥಡ್ನ ಡಿಸ್ಕಷನ್ ಮಾಡಿದ್ದೆ. ಆಲ್ರೆಡಿ ಹೇಳ್ದಂಗೆ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲಲ್ಲಿ 3 ಮೆಥಡ್ಸ್ ಇರುತ್ತೆ. ಫಸ್ಟ್ ಮೆಥಡ್ ಬಂದು ಫ್ರಮ್ ಆಲ್ಕೀನು, ಸೆಕೆಂಡ್ ಬಂದು ಫ್ರಮ್ ಕಾರ್ಬೊನೈಲ್ ಕಾಂಪೌಂಡು, ಥರ್ಡ್ ಬಂದು ಫ್ರಮ್ ಗ್ರಿಗ್ನಾರ್ ರಿಯೇಜೆಂಟ್. ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಸೆಕೆಂಡ್ ಮೆಥಡ್ ಫ್ರಮ್ ಕಾರ್ಬೊನೈಲ್ ಕಾಂಪೌಂಡು ಮತ್ತು ಥರ್ಡ್ ಮೆಥಡು ಫ್ರಮ್ ಗ್ರಿಗ್ನಾರ್ ರಿಯೇಜೆಂಟ್. ಸೊ ನನ್ನ ಫಸ್ಟ್ ವಿಡಿಯೋದಲ್ಲಿ ಫ್ರಮ್ ಆಲ್ಕಿನ್ ಮೆಥಡ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಫ್ರಮ್ ಆಲ್ಕಿನಲ್ಲಿ ಮತ್ತು 2 ಮೆಥಡ್ ಇರುತ್ತೆ. ಫಸ್ಟ್ ಮೆಥಡ್ ಆ್ಯಕ್ಚುಲಿ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್, ಸೆಕೆಂಡ್ ಬಂದು ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಮೆಥಡ್. ಓಕೆ, ಅದೆರಡನ್ನೂ ಸಹ ನಾನು ಫಸ್ಟ್ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನೇ ಡಿಸ್ಕಷನ್ ಮಾಡ್ತೀನಿ, ಸೆಕೆಂಡ್ ಮೆಥಡ್ ಫ್ರಮ್ ಕಾರ್ಬೊನೈಲ್ ಕಾಂಪೌಂಡು ಮತ್ತು ಥರ್ಡ್ ಮೆಥಡು ಗ್ರಿಗ್ನಾರ್ ರಿಯೇಜೆಂಟ್. ಸೊ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಸೆಕೆಂಡ್ ಮೆಥಡು ಫ್ರಮ್ ಕಾರ್ಬೊನೈಲ್ ಕಾಂಪೌಂಡ್. ಕಾರ್ಬೊನೈಲ್ ಕಾಂಪೌಂಡ್ ಅಂತಂದರೆ ಯಾವ ಕಾಂಪೌಂಡು? ದ ಕಾಂಪೌಂಡ್ ವಿಚ್ ಹ್ಯಾಸ್ C+O ಗ್ರೂಪ್. ಓಕೆ, ಯಾವ ಕಾಂಪೌಂಡಲ್ಲಿ C+O ಗ್ರೂಪ್ ಇರುತ್ತೆ ಆ ಕಾಂಪೌಂಡನ್ನು ಏನಂತ ಕರಿತೀವಿ ನಾವು? ಕಾರ್ಬೊನೈಲ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಆಲ್ಕೋಹಾಲ್ ಪ್ರಿಪ್ರೇಷನಲ್ಲಿ ಈ ಮೆಥಡಲ್ಲಿ ನಾವು 3 ಕಾರ್ಬೊನೈಲ್ ಕಾಂಪೌಂಡ್ಸ್ ಯೂಸ್ ಮಾಡ್ತೀವಿ. ಯಾವುದ್ಯಾವುದು ಅಂತಂದರೆ ಫ್ರಮ್ ಆಲ್ಡಿಹೈಡ್, ಫ್ರಮ್ ಕೀಟೋನ್, ಫ್ರಮ್ ಕಾರ್ಬೋಕ್ಸೈಲಿಕ್ ಆಸಿಡ್. ಫ್ರಮ್ ಆಲ್ಡಿಹೈಡ್ ಅಂತಂದರೆ ಏನು ಅಂತಂದರೆ ಆರ್. ಓಕೆ, ಜನರಲ್ ಫಾರ್ಮುಲಾ ಆರ್ C+O H ಇರುತ್ತೆ. ಅಂದರೆ ಒಂದು ಸೈಡು C+Oಗೆ ಒಂದು ಸೈಡ್ ಏನಿರುತ್ತೆ ಕಾರ್ಬನ್ ಚೈನ್ ಇದ್ದರೆ, ಇನ್ನೊಂದು ಸೈಡಿಗೆ ಏನಿರುತ್ತೆ ಹೈಡ್ರೋಜನ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಆಲ್ಡಿಹೈಡ್ ಗ್ರೂಪ್ ಅಂತ ಕರಿತೀವಿ. ಸೊ ಆಲ್ಡಿಹೈಡ್ ಕಾಂಪೌಂಡ್ ಅಂತ ಕರಿತೀವಿ. ಅದೇ ಥರ ಕೀಟೋನು ಬಂದು ಆರ್. ಓಕೆ, C+O. ಸೊ ಆರ್ ಪ್ಲೇನ್. ಸೊ ಇಲ್ಲೇನಾಗಿರುತ್ತೆ ಅಂತಂದರೆ 2 ಸೈಡು ಸಹ ಕಾರ್ಬನ್ ಚೈನ್ ಇರುತ್ತೆ. ಸೇಮ್ ಆದರೂ ಇರ್ಬೋದು ಅಥವಾ ಡಿಫ್ರೆಂಟ್ ಆದರೂ ಇರ್ಬೋದು. ಓಕೆ, ಸೊ C+O ಬಾಂಡ್ ಲೆಫ್ಟ್ ಮತ್ತು ರೈಟ್ ಸೈಡ್ 2 ಸೈಡಲ್ಲೂ ಏನಿರುತ್ತೆ ಕಾರ್ಬನ್ ಚೈನ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಕೀಟೋನ್ ಕಾಂಪೌಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಕಾರ್ಬೋಕ್ಸೈಲಿಕ್ ಆಸಿಡ್ ಅಂತಂದರೆ ಏನಿರುತ್ತೆ ಅಂದರೆ ನೋಡಿ, ಆರ್ಗೆ ಏನು ಅಟ್ಯಾಚ್ ಆಗಿರುತ್ತೆ? C+O. ಓಕೆ, OH ಇರುತ್ತೆ. ಒಂದು ಸೈಡಲ್ಲಿ ಏನಿರುತ್ತೆ? OH ಇರುತ್ತೆ, ಇನ್ನೊಂದು ಸೈಡಲ್ಲಿ ಏನಿರುತ್ತೆ ಕಾರ್ಬನ್ ಚೈನ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಕಾರ್ಬೋಕ್ಸೈಲಿಕ್ ಆಸಿಡ್ ಅಂತ ಕರಿತೀವಿ. ಓಕೆ, ಸೊ ನೋಡೋಣ ಫ್ರಮ್ ಆಲ್ಡಿಹೈಡ್ ಹೆಂಗೆ ಆಲ್ಡಿಹೈಡಿಂದ ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಮಾಡೋದು. ಸೊ ನಿಮ್ಗೆ ಗೊತ್ತಿದೆ ಆಲ್ಡಿಹೈಡ್ ಅಂತಂದರೆ ಏನು ಗ್ರೂಪ್ ಇರುತ್ತೆ ನೋಡಿ. ಆಗಲೇ ಆಲ್ರೆಡಿ ನಾನು ಜನರಲ್ ಆಗಿ ಹೇಳಿದ್ದೆ ಆರ್ C+O. ಓಕೆ, ಸೊ ರೈಟ್ ಸೈಡಲ್ಲಿ ಏನಿರುತ್ತೆ ಹೈಡ್ರೋಜನ್ ಇರುತ್ತೆ ಅಲ್ವಾ. ಸೊ ಆಲ್ಡಿಹೈಡನ್ನು ನಾನು ಏನಾಗಿ ಕನ್ವರ್ಷನ್ ಮಾಡಬೇಕು? ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಮಾಡಬೇಕು. ಸೊ ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಮಾಡಬೇಕಾದ್ರೆ ಇಲ್ಲಿ ನಾನು ಏನು ಆ್ಯಡ್ ಮಾಡಬೇಕು? ಹೈಡ್ರೋಜನ್ ಆ್ಯಡ್ ಮಾಡಬೇಕು. ಅದನ್ನು ರಿಡಕ್ಷನ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಪ್ರೋಸೆಸ್ಸನ್ನು ರಿಡಕ್ಷನ್ ಅಂತ ಕರಿತೀವಿ. ಸೊ ಆಲ್ಡಿಹೈಡ್ ಆನ್ ರಿಡಕ್ಷನ್ ಬೈ ಯೂಸಿಂಗ್ ಹೈಡ್ರೋಜನ್. ಓಕೆ, ರಿಡಕ್ಷನ್ ಅಂತಂದ್ರೇನು? ಅಡಿಷನ್ ಆಫ್ ಹೈಡ್ರೋಜನ್. ಅಡಿಷನ್ ಆಫ್ ಹೈಡ್ರೋಜನ್ ಮಾಡಬೇಕು ಅಂದರೆ ಏನು ಬೇಕು ನಮಗೆ? ಹೈಡ್ರೋಜನ್ ಬೇಕಲ್ವಾ. ಸೊ ಅಲ್ಲಿ ಏನು ಮಾಡ್ತೀವಿ ನಾವು? ಹೈಡ್ರೋಜನ್ನ ಯೂಸ್ ಮಾಡ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಆರ್ ಪ್ಯಾಲೇಡಿಯಮ್ ಆರ್ ಪ್ಲಾಟಿನಮ್ ಕೆಟಲಿಸ್ಟ್ ಗಿವ್ಸ್ ಪ್ರೈಮರಿ ಆಲ್ಕೋಹಾಲ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಇಲ್ಲಿ ನಿಕ್ಕಲು ಮತ್ತು ಪ್ಯಾಲೇಡಿಯಮು ಅಥವಾ ಪ್ಲಾಟಿನಮ್ಮು ಕೆಟಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಇದು ಅಂದರೆ ಇನ್ಕ್ರೀಸ್ ಮಾಡುತ್ತೆ ರೇಟ್ ಆಫ್ ದ ರಿಯಾಕ್ಷನ್ಸ್. ಏನು ಮಾಡುತ್ತೆ? ಇದು ಇನ್ಕ್ರೀಸ್ ಮಾಡುತ್ತೆ. ಸೊ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನಮಗೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಇಲ್ಲಿ ನೋಡಿ, ಪ್ರೈಮರಿ ಆಲ್ಕೋಹಾಲ್ ಅಂತಂದರೆ ಏನು ಅಂತಂದರೆ OH ಗ್ರೂಪು ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂತಂದರೆ ಪ್ರೈಮರಿ ಕಾರ್ಬನ್ ಆ್ಯಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಪ್ರೈಮರಿ ಕಾರ್ಬನ್ ಆ್ಯಟಮ್ಗೆ. ಅದೇ ಥರ ಸೆಕೆಂಡರಿ ಬಂದು OH ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ? OH ಬಂದು ಓಕೆ ಸೆಕೆಂಡರಿ ಕಾರ್ಬೋಕೇಟಯಾನ್ಗೆ ಕಾರ್ಬನ್ ಆ್ಯಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಅದೇ ಥರ ಟರ್ಷರಿ ತೊಗೊಂಡ್ರೆ OH ಗ್ರೂಪ್ ಎಲ್ಲ ಅಟ್ಯಾಚ್ ಆಗಿರುತ್ತೆ. OH ಟರ್ಷರಿ ಕಾರ್ಬನ್ ಆ್ಯಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಂದರೆ ಗೊತ್ತಾಯ್ತಲ್ವಾ? ಪ್ರೈಮರಿ ಆಲ್ಕೋಹಾಲು. ಓಕೆ, ಪ್ರೈಮರಿ ಆಲ್ಕೋಹಾಲ್ ಅಂತಂದರೆ ಏನು? OH ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ? ಪ್ರೈಮರಿ ಕಾರ್ಬನ್ ಆ್ಯಟಮ್ಗೆ. ಅದೇ ಥರ ಸೆಕೆಂಡರಿ ಆಲ್ಕೋಹಾಲ್ ತೊಗೊಂಡ್ರೆ OH ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ? ಸೆಕೆಂಡರಿ ಕಾರ್ಬನ್ ಆ್ಯಟಮ್ಗೆ. ಹಾಗೆ ಟರ್ಷರಿ ಆಲ್ಕೋಹಾಲ್ ತೊಗೊಂಡ್ರೆ OH ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ? ಟರ್ಷರಿ ಕಾರ್ಬನ್ ಆ್ಯಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಬರೋದೇನು ನೋಡಿ ನಮಗೆ. ಸೊ ಪ್ರೈಮರಿ ಸೆಕೆಂಡರಿ ಟರ್ಷರಿಯಲ್ಲಿ ಇಲ್ಲಿ ಪ್ರಾಡಕ್ಟ್ ಬರೋದು ನಮ್ಗೆ ಏನಾಗಿರುತ್ತೆ? ಪ್ರೈಮರಿ ಆಲ್ಕೋಹಾಲ್ ಆಗಿರುತ್ತೆ. ಏನಾಗಿರುತ್ತೆ? ಪ್ರೈಮರಿ ಆಲ್ಕೋಹಾಲ್ ಆಗಿರುತ್ತೆ. ಓಕೆ, ಒಂದು ಸೆಕೆಂಡ್. ಓಕೆ, ಪ್ರಾಡಕ್ಟ್ ಏನಾಗುತ್ತೆ? ಪ್ರೈಮರಿ ಆಲ್ಕೋಹಾಲ್ ಆಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿಗೊಂದು ಹೈಡ್ರೋಜನ್. ಓಕೆ, ಸೊ ಆಲ್ರೆಡಿ ಒಂದು ಹೈಡ್ರೋಜನ್ ಇದೆ, ಇನ್ನೊಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ, ಅಲ್ಲಿಗೆ CH2 ಆಯಿತು. ಸೊ ಇಲ್ಲಿಗೊಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ. 2 ಹೈಡ್ರೋಜನ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ OH ಆಗುತ್ತೆ.
ಓಕೆ, ಆರ್ CH2OH. ಈ ಬಾಂಡನ್ನು ಇಲ್ಲಿ ಇದೆಯಲ್ಲ ನೋಡಿ, ಡಬಲ್ ಬಾಂಡ್ ರಿಮೂವ್ ಮಾಡಿ ಸಿಂಗಲ್ ಬಾಂಡ್ ಮಾಡ್ತೀವಿ ನಾವು. ಇಲ್ಲೊಂದು ಹೈಡ್ರೋಜನ್ ಅಟ್ಯಾಚ್ ಮಾಡ್ತೀವಿ ನಾವು. ಓಕೆ, ಸೊ ಇಲ್ಲಿ ಸೇಮ್ ಡಬಲ್ ಬಾಂಡಲ್ಲಿ ಒಂದು ಬಾಂಡ್ ತೆಗಿತೀವಿ, ಇಲ್ಲೊಂದು ಹೈಡ್ರೋಜನ್ ಅಟ್ಯಾಚ್ ಮಾಡ್ತೀವಿ ಮತ್ತು ಇಲ್ಲೊಂದು ಹೈಡ್ರೋಜನ್ ಅಟ್ಯಾಚ್ ಮಾಡ್ತೀವಿ. ಸೊ ಏನಾಗುತ್ತೆ ಅವಾಗ ಆರ್ CH2, ಇದೊಂದು ಹೆಚ್ಚು. ಓಕೆ, ಸೊ ಏನಾಗುತ್ತೆ CH2. ಸೊ ಈ O ಜೊತೆಗೆ ಏನಾಗಿದೆ, ಒಂದು ಹೈಡ್ರೋಜನ್ ಅಟ್ಯಾಚ್ ಆಗಿದೆ OH. ಸೊ ದಿಸ್ ಈಸ್ ಆ್ಯಕ್ಚುಲಿ ಪ್ರೈಮರಿ ಆಲ್ಕೋಹಾಲ್. ಓಕೆ, ಸೊ ಆಲ್ಡಿಹೈಡ್ ಯೂಸ್ ಮಾಡಿದ್ರೆ ನಮ್ಗೆ ಯಾವ್ದು ಬರುತ್ತೆ, ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಓಕೆ, ಸೊ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿ, ಆಲ್ಡಿಹೈಡ್ ಆನ್ ರಿಡಕ್ಷನ್. ಓಕೆ, ರಿಡಕ್ಷನ್ ಅಂತ ಯಾಕೆ ಕರಿತಾ ಇದ್ದೀವಿ, ಅಡಿಷನ್ ಆಫ್ ಹೈಡ್ರೋಜನ್ ಆಗ್ತಾ ಇದೆ ಪ್ರೋಸೆಸ್ಸಲ್ಲಿ ನಾವು, ಅದಕ್ಕೆ ರಿಡಕ್ಷನ್ ಅಂತ ಕರಿತಾ ಇದ್ದೀವಿ ಬೈ ಯೂಸಿಂಗ್. ಓಕೆ, ಅಡಿಷನ್ ಆಫ್ ಹೈಡ್ರೋಜನ್ ಆಗಬೇಕಾದ್ರೆ ನಮಗೇನು ಬೇಕಾಗಿದೆ, ಹೈಡ್ರೋಜನ್ ಬೇಕಾಗಿದೆ. ಈ ರಿಯಾಕ್ಷನ್ಸ್ ಫಾಸ್ಟಾಗಿ ಆಗಬೇಕಾದ್ರೆ ಯಾವುದನ್ನು ಕೆಟಲಿಸ್ಟಾಗಿ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ, ನಿಕ್ಕಲ್, ಪ್ಯಾಲೇಡಿಯಮ್ ಅಥವಾ ಪ್ಲಾಟಿನಮ್, ಯಾವುದಾದ್ರೂ ಒಂದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಫೈನ್ ಪೌಡರ್ ಮಾಡಿ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆದಷ್ಟು ಕೆಟಲಿಸ್ಟದ ಆ್ಯಕ್ಟಿವ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಾದಮೇಲೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, ಪ್ರೈಮರಿ ಆಲ್ಕೋಹಾಲ್ ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಫ್ರಮ್ ಆಲ್ಡಿಹೈಡ್. ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಮಾಡಿ ನೋಡೋಣ, ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಅಸಿಟಾಲ್ಡಿಹೈಡ್ ತೊಗೊತೀನಿ, ಅಂದರೆ CH3, ಆರ್ ಜಾಗದಲ್ಲಿ C ಡಬಲ್ ಬಾಂಡ್ OH ತೊಗೊತಾ ಇದ್ದೀನಿ. ಓಕೆ, ಸೊ ದಿಸ್ ಈಸ್, ಇದನ್ನೇನಂತ ಕರಿತೀವಿ ನಾವು, ಅಸಿಟಾಲ್ಡಿಹೈಡ್ ಅಂತ ಕರಿತೀವಿ. ಓಕೆ, ಪ್ಲಸ್ ಅದ್ರ ಜೊತೆಗೆ ಏನು ಆ್ಯಡ್ ಮಾಡಬೇಕು, ಹೈಡ್ರೋಜನ್. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಅಥವಾ ಪ್ಯಾಲೇಡಿಯಮ್, ಯಾವುದಾದ್ರೂ ಒಂದು ಬರಿಬೋದು, ಅಥವಾ ಪ್ಲಾಟಿನಮ್, ಇವೆಲ್ಲ ಏನು ಕೆಟಲಿಸ್ಟ್. ಸೊ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ, ಪ್ರಾಡಕ್ಟ್ ಯಾವ ಥರ ಬರುತ್ತೆ, ಏನು ಮಾಡಬೇಕು ಇಲ್ಲಿ, ಫಸ್ಟು ನಾನು ಈ ಡಬಲ್ ಬಾಂಡಲ್ಲಿ ಒಂದು ಬಾಂಡನ್ನು ರಿಮೂವ್ ಮಾಡಬೇಕು. ಅಲ್ಲೇನು ಬರಿಬೇಕು, ಅವಾಗ ಕಾರ್ಬನ್ಗೆ ಒಂದು ಹೈಡ್ರೋಜನ್ ಬರಿಬೇಕು, ಆಕ್ಸಿಜನ್ಗೆ ಒಂದು ಹೈಡ್ರೋಜನ್ ಬರಿಬೇಕು. ಅವಾಗ ಪ್ರಾಡಕ್ಟ್ ಏನಾಗುತ್ತೆ ನಮಗೆ, ಸೊ CH3 ಆಗೇ ಉಳ್ಕೊಳ್ಳುತ್ತೆ. ಓಕೆ, CH2 ಆಗುತ್ತೆ, ಅದ್ರ ಜೊತೆಗೆ ಏನಾಗುತ್ತೆ, OH ಬರುತ್ತೆ. ಓಕೆ, ಸೊ ದಿಸ್ ಈಸ್ ದ ಪ್ರಾಡಕ್ಟ್. ಇದನ್ನು ಏನಂತ ಕರಿತೀವಿ ನಾವು, ಈಥೈಲ್. ಓಕೆ, ಈಥೈಲ್ ಆಲ್ಕೋಹಾಲ್ ಪ್ರೈಮರಿ ಆಲ್ಕೋಹಾಲ್. ಇದು ಯಾಕೆ ಪ್ರೈಮರಿ ಆಲ್ಕೋಹಾಲ್ ಅಂತಾರೆ ಅಂದರೆ, OH ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ, ಸೊ ಪ್ರೈಮರಿ ಕಾರ್ಬನ್ ಆ್ಯಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಪ್ರೈಮರಿ ಕಾರ್ಬನ್ ಆ್ಯಟಮ್ ಅಂತಂದರೆ ಯಾವ ಕಾರ್ಬನ್ಗೆ ಒಂದೇ ಒಂದು ಕಾರ್ಬನ್ ಚೈನ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಅದನ್ನು ನಾವು ಪ್ರೈಮರಿ ಕಾರ್ಬನ್ ಆ್ಯಟಮ್ ಅಂತ ಕರಿತೀವಿ. ಅಂದರೆ 2 ಹೈಡ್ರೋಜನ್ ಇರುತ್ತೆ, ಒಂದೇ ಒಂದು ಏನಾಗಿರುತ್ತೆ ಅಂತಂದರೆ ಕಾರ್ಬನ್ ಚೈನ್ ಇರುತ್ತೆ, ಅದಕ್ಕೆ ಕಾರ್ಬನ್ ಚೈನ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಈಥೈಲ್ ಆಲ್ಕೋಹಾಲ್ ಅಥವಾ ಇದನ್ನು ಏನಂತ ಕರಿತೀವಿ ನಾವು, ಎಥನಾಲ್. ಓಕೆ, ಸೊ ಎಥನಾಲ್ ಅಂತ ಕರಿತೀವಿ. ದಿಸ್ ಇಸ್ ದ ಪ್ರಾಡಕ್ಟ್. ಸೊ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ, ಆಲ್ಡಿಹೈಡ್ ಯೂಸ್ ಮಾಡಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ, ಪ್ರೈಮರಿ ಆಲ್ಕೋಹಾಲ್ ಪ್ರಾಡಕ್ಟ್ ಬರುತ್ತೆ. ಓಕೆನಾ, ಸೊ ನೆಕ್ಸ್ಟು, ಸೊ ಏನೇನು ಯೂಸ್ ಮಾಡ್ತಾ ಇದ್ದೀವಿ, ಹೈಡ್ರೋಜನ್ನು ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್, ಪ್ಯಾಲೇಡಿಯಮ್ ಆರ್ ಪ್ಲಾಟಿನಮ್ ಆ್ಯಸ್ ಅ ಕೆಟಲಿಸ್ಟ್. ಓಕೆ, ಸೊ ಯಾವ ರಿಯಾಕ್ಷನ್ಸ್ ಆಗುತ್ತೆ, ರಿಯಾಕ್ಷನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಸೆಕೆಂಡ್ ಒನ್ ಫ್ರಮ್ ಕೀಟೋನ್. ಸೇಮ್ ಅದೇ ಥರ ಇರುತ್ತೆ, ಆಲ್ಡಿಹೈಡ್ ಥರನೇ ಇರುತ್ತೆ. ಪ್ರಾಡಕ್ಟಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತಂದರೆ, ಅಲ್ಲಿ ಪ್ರೈಮರಿ ಆಲ್ಕೋಹಾಲ್ ಸಿಕ್ಕಿತ್ತು, ನಮಗಿಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ಸಿಗುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ಅಂತಂದ್ರೇನು, ಹೈಡ್ರಾಕ್ಸೈಲ್ ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ, ಸೆಕೆಂಡರಿ ಕಾರ್ಬನ್ ಆ್ಯಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೆಕೆಂಡರಿ ಕಾರ್ಬನ್ ಆ್ಯಟಮ್ ಅಂತಂದರೆ ನೋಡಿ ಏನು, ಸೊ ಒಂದು ಹೈಡ್ರೋಜನ್ ಇರುತ್ತೆ ಅದರಲ್ಲಿ. ಓಕೆ, ಸೊ 2 ಕಾರ್ಬನ್ ಚೈನ್ ಇರುತ್ತೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡರಿ ಕಾರ್ಬನ್ ಆ್ಯಟಮ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಇವಾಗ ಕೀಟೋನ್ ತೊಗೊಳ್ಳೋಣ. ಸೊ ಕೀಟನ್ಗೆ ಜನರಲ್ ಫಾರ್ಮುಲಾ ಏನು ಆಲ್ರೆಡಿ ಹೇಳಿದ್ದೀನಿ ನಾನು, ಓಕೆ, ಆರ್ C ಡಬಲ್ ಬಾಂಡ್ O, ಆರ್ ಅಂತಾದರೂ ತೊಗೋಬೋದು ಅಥವಾ R ಪ್ಲೇನ್ R' ಏನಾದರೂ ತೊಗೋಬೋದು ನೀವು. ಸೊ ನಾನು ಸೇಮ್ R ಅಂತಲೇ ತೊಗೊತೀನಿ. ಸೊ ಇಲ್ಲಂತಂದರೆ R' ತೊಗೊಳ್ಳೋಣ. ಸೊ ಪ್ಲಸ್ ಹೈಡ್ರೋಜನ್ ರಿಡಕ್ಷನ್ಸ್ ಆಗುತ್ತೆ, ಕೀಟೋನ್ ಆನ್ ರಿಡಕ್ಷನ್ಸ್ ಬೈ ಯೂಸಿಂಗ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಆರ್ ಪ್ಯಾಲೇಡಿಯಮ್ or platinum as a catalyst gives secondary alcohol. ಸೆಕೆಂಡರಿ ಆಲ್ಕೋಹಾಲ್ ಅಂದರೆ ಇಲ್ಲಿ ಏನು ಚೇಂಜಸ್ ಆಗುತ್ತೆ ನೋಡಿ. ಸೊ ಇಲ್ಲೂ ಅಷ್ಟೇ ಡಬಲ್ ಬಾಂಡ್ ರಿಮೂವ್ ಮಾಡಬೇಕು. ಒಂದು ಹೈಡ್ರೋಜನ್ ಏನಾಗುತ್ತೆ ನೋಡಿ, ಒಂದು ಹೈಡ್ರೋಜನು ಆಕ್ಸಿಜನ್ಗೆ ಅಟ್ಯಾಚ್ ಆದರೆ ಇನ್ನೊಂದು ಹೈಡ್ರೋಜನು ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಅಲ್ಲಿಗೆ ನಮಗೆ ಪ್ರಾಡಕ್ಟ್ ಯಾವ ಥರ ಬರುತ್ತೆ ನೋಡಿ, ಆರ್, ಓಕೆ, CH, ಇನ್ನೊಂದು ಕಡೆ ಏನಾಗಿದೆ ನೋಡಿ, R ಪ್ಲೇನ್ ಬರ್ಕೊತೀನಿ, ಅದೇ ಥರ OH. ಓಕೆ, ಇದೇ ಥರ ಆದರೂ ಬರಿಬೋದು ಅಥವಾ ಈಗೂ ಬರಿಬೋದು, ಅಲ್ಲಿ ಹೇಗಿತ್ತು ಹಾಗೇನೆ, ಆರ್ CH. ಓಕೆ, ಇಲ್ಲೇನಾಗುತ್ತೆ OH, ಇಲ್ಲಿ R ಪ್ಲೇನ್. ಓಕೆ, ಹಿಂಗಾದರೂ ಬರಿಬೋದು. ದಿಸ್ ಈಸ್ ಆ್ಯಕ್ಚುಲಿ ಸೆಕೆಂಡರಿ
ಆಲ್ಕೋಹಾಲ್. ಓಕೆ, ಯಾಕೆ ಸೆಕೆಂಡರಿ ಆಲ್ಕೋಹಾಲ್ ಅಂತ ಕರಿತೀವಿ? ಹೈಡ್ರಾಕ್ಸೈಲ್ ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿದೆ? ಸೆಕೆಂಡರಿ ಕಾರ್ಬನ್ ಆ್ಯಟಮ್ಗೆ ಅಟ್ಯಾಚ್ ಆಗಿದೆ. ಸೆಕೆಂಡರಿ ಕಾರ್ಬನ್ ಆ್ಯಟಮ್ ಅಂತಂದರೆ ಏನು? ಒಂದು ಕಾರ್ಬನ್ ಆ್ಯಟಮ್ಗೆ ಎರಡು ಸೈಡಲ್ಲಿ ಏನಿರುತ್ತೆ? ಎರಡು ಕಾರ್ಬನ್ ಚೈನ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಎರಡು ಕಾರ್ಬನ್ ಚೈನ್ ಅಟ್ಯಾಚ್ ಆಗಿ ಒಂದು ಹೈಡ್ರೋಜನ್ ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು? ಸೆಕೆಂಡರಿ ಕಾರ್ಬನ್ ಆ್ಯಟಮ್ ಅಂತ ಕರಿತೀವಿ. ಓಕೆನಾ? ಸೊ ಅಲ್ಲಿಗೆ ಆಲ್ಡಿಹೈಡ್ ಯೂಸ್ ಮಾಡಿದ್ರೆ ಏನು ಬರುತ್ತೆ ಪ್ರಾಡಕ್ಟು? ನಮಗೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಕೀಟೋನ್ ಯೂಸ್ ಮಾಡಿದ್ರೆ ಏನು ಬರುತ್ತೆ? ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಇವಾಗ ಎಕ್ಸಾಂಪಲ್ ತೊಗೊಳ್ಳೋಣ. ಸ್ಪೆಸಿಫಿಕ್ ಎಕ್ಸಾಂಪಲ್ ತೊಗೊಂಡಾಗ ಅಂದರೆ ಅಸಿಟೋನ್ ತೊಗೊತೀನಿ ನಾನು, CH3. ಓಕೆ, C∠O CH3. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಅಸಿಟೋನ್. ಓಕೆ, ಅಸಿಟೋನ್ ತೊಗೊಂಡಿದ್ದೀನಿ. ಸೊ ಅಸಿಟೋನ್ ತೊಗೊಂಡು ಏನು ಬರೀಬೇಕು ನಾವು? ಹೈಡ್ರೋಜನ್ ರಿಡಕ್ಷನ್ಸ್ ಆಗ್ತಾಯಿದೆ ಇಲ್ಲಿ. ಸೊ ಕೆಟಲಿಸ್ಟ್ ಯಾವ್ದು ಯೂಸ್ ಮಾಡ್ಬೋದು ನಾವು? ನಿಕ್ಕಲ್ ಯೂಸ್ ಮಾಡ್ಬೋದು, ಅಥವಾ ಪ್ಯಾಲೆಡಿಯಮ್ ಯೂಸ್ ಮಾಡ್ಬೋದು, ಅಥವಾ ಪ್ಲಾಟಿನಮ್ ಯೂಸ್ ಮಾಡ್ಬೋದು. ಓಕೆ, ಪ್ರಾಡಕ್ಟ್ ಏನು ಬರುತ್ತೆ? ಏನು ಮಾಡಬೇಕು ನಾವಿಲ್ಲಿ? ಸಿಂಗಲ್ ಬಾಂಡ್ ರಿಮೂವ್ ಮಾಡಬೇಕು, ಆಕ್ಸಿಜನ್ಗೆ ಒಂದು ಹೈಡ್ರೋಜನ್ ಬರಿಬೇಕು, ಮತ್ತು ಕಾರ್ಬನ್ಗೆ ಒಂದು ಹೈಡ್ರೋಜನ್ ಬರಿಬೇಕು. ಸೊ ಪ್ರಾಡಕ್ಟ್ ಏನಾಗುತ್ತೆ ಇಲ್ಲಿ ನೋಡಿ. ಸೊ CH3. ಓಕೆ, ಸೊ CH ಇಲ್ಲೇನಾಗುತ್ತೆ? CH3 ಆಗಿ ಉಳ್ಕೊಳ್ಳುತ್ತೆ. ಇಲ್ಲಿ O ಇರೋದೇನಾಗುತ್ತೆ? OH ಆಗುತ್ತೆ. ಓಕೆನಾ? ಸೊ ದಿಸ್ ಈಸ್ ಆ್ಯಕ್ಚುಲಿ ಸೆಕೆಂಡರಿ ಆಲ್ಕೋಹಾಲ್. ಸೊ ಏನು ಬಂತು ನೋಡಿ, ಎಷ್ಟಿದೆ? 1 2 3 ಇದೆ ಅಲ್ವಾ? ಸೊ 3 ಇರೋದ್ರಿಂದ ಇದೇನಾಗುತ್ತೆ? ಪ್ರೊಪೇನ್ ಟು ಆಲ್. ಓಕೆ, ಸೊ ಪ್ರೊಪೆನಾಲಲ್ಲಿ ಪ್ರೊಪೇನ್ ಟು ಆಲ್ ಅಂತ ನೇಮ್ ಇದಕ್ಕೆ. ಸೊ ನೆಕ್ಸ್ಟ್ ಹೋಗೋಣ. ಫ್ರಮ್ ಕಾರ್ಬೋಕ್ಸೈಲಿಕ್ ಆಸಿಡ್. ಸೊ ಕಾರ್ಬೋಕ್ಸೈಲಿಕ್ ಆಸಿಡ್ದು ಜನರಲ್ ಫಾರ್ಮುಲಾ ಏನಾಗಿರುತ್ತೆ? R⁻C∠O⁻OH ಇರುತ್ತೆ. ಓಕೆ, ದಿಸ್ ಇಸ್ ದ ಫಂಕ್ಷನ್ ಗ್ರೂಪ್. COOH ಇಸ್ ಅ ಫಂಕ್ಷನಲ್ ಗ್ರೂಪ್. ಓಕೆ, ಸೊ ನೆಕ್ಸ್ಟು ಕಾರ್ಬೋಕ್ಸೈಲಿಕ್ ಆಸಿಡ್ ಆನ್ ರಿಡಕ್ಷನ್ಸ್ ಬೈ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಲೈಕ್. ಸೊ ನಮಗೇನು ಅಂತಂದರೆ ಇಲ್ಲಿ ರಿಡಕ್ಷನ್ಸ್ ಆಗಬೇಕು, ಬಟ್ ಇಲ್ಲಿ ಹೈಡ್ರೋಜನ್ ಅಲ್ಲ, ಅಡಿಷನ್ ಆಫ್ ಹೈಡ್ರೋಜನ್ಗೆ ರಿಡಕ್ಷನ್ಸ್ ಅಂತ ಕರಿತೀವಿ. ಸೊ ಹೈಡ್ರೋಜನ್ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ಅಂತಂದರೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನು ಕೊಡುತ್ತೆ? ಹೈಡ್ರೋಜನ್ನ ಕೊಡೋದ್ರಿಂದ ಅದನ್ನು ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಅಂದರೆ ಇನ್ನೊಂದನ್ನು ಏನು ಮಾಡುತ್ತೆ? ರೆಡ್ಯೂಸ್ ಮಾಡುತ್ತೆ ಹೈಡ್ರೋಜನ್ ಕೊಟ್ಟು, ಅದಕ್ಕೆ ಅದನ್ನು ಏನಂತ ಕರಿತೀವಿ? ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಗಿವ್ಸ್ ಪ್ರೈಮರಿ ಆಲ್ಕೋಹಾಲ್. ಸೊ ಏನಾಗುತ್ತೆ ಅಂತಂದರೆ ಇಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡಿ ಏನು ಬರುತ್ತೆ? ಅದು ಹಿಂದೆನೇ ನಾವೇನು ಮಾಡ್ತೀವಿ? ಅದ್ರ ಜೊತೆಗೆ ಹೈಡ್ರೋಲಿಸಿಸು ಸಹ ಮಾಡ್ತೀವಿ ನಾವು. ಓಕೆ, ಸೊ ಹೈಡ್ರೋಲಿಸಿಸು ಮಾಡಿದಾಗ ನಮ್ಗೆ ಏನು ಪ್ರಾಡಕ್ಟ್ ಬರುತ್ತೆ? ಅಲ್ಲಿಗೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ನೋಡಿ ಇಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಓಕೆ, ಇಲ್ಲೇನು ಚೇಂಜಸ್ ಆಗುತ್ತೆ ಅಂತಂದರೆ ಇಲ್ಲಿ CH ಇದೆ ಅಲ್ವಾ? CH2 ಮಾಡ್ಕೋಬೇಕು. ಓಕೆ, CH2OH ಆಗುತ್ತೆ. ಓಕೆ, ಸೊ ಇಲ್ಲೇನಾಗುತ್ತೆ? COOH ಬದಲು ನಾನೇನು ಬರೀಬೇಕು? CH2OH ಮಾಡಬೇಕು. ಓಕೆ, ಸೊ COOH ಗ್ರೂಪ್ ಇರೋದು ಏನಾಗಿ ಕನ್ವರ್ಷನ್ ಆಗುತ್ತೆ? ನೆನ್ಪಿಟ್ಕೊಳ್ಳಿ, CH2OH ಆಗಿ ಕನ್ವರ್ಷನ್ ಆಗುತ್ತೆ. ಓಕೆ, ಸೊ ಯಾವುದೇ ಗ್ರೂಪ್ ಕೊಟ್ಟಿದ್ರು ಅಷ್ಟೇ ನೀವೇನ ಮಾಡಬೇಕು? ಅಲ್ಲಿ COOH ತೆಗಿಬೇಕು, ಅದನ್ನು CH2OH ಆಗಿ ಕನ್ವರ್ಷನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆಂಜಾಯಿಕ್ ಆಸಿಡ್ ತೊಗೊತೀನಿ. ಓಕೆ, ಬೆಂಜಾಯಿಕ್ ಆಸಿಡ್ ಅಂದ ತಕ್ಷಣ ಏನು ಬರುತ್ತೆ? ಒಂದು ಬೆಂಜಿನ್ ರಿಂಗ್ ಬರಿತೀವಿ ಅಲ್ವಾ? ಆ ಬೆಂಜಿನ್ ರಿಂಗಿಗೆ ಏನಿರುತ್ತೆ? COOH ಇರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಅದನ್ನು ಯಾವುದ್ರ ಜೊತೆ ಟ್ರೀಟ್ ಮಾಡ್ತೀವಿ? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು. ಹಿಂದೇನೇನು ಮಾಡ್ತೀವಿ? ಆಸಿಡ್ ಹೈಡ್ರೋಲಿಸಿಸ್ ಮಾಡ್ತೀವಿ ಅಂದ್ಕೋಣ. H3O+ ಹಾಕೋಣ, ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ. ಓಕೆ, ನಿಮ್ಗೆ ಹೇಳಿದೆ ನಾನು COOHನ ಏನನ್ನಾಗಿ ಕನ್ವರ್ಷನ್ ಮಾಡಬೇಕು? CH2OH ಆಗಿ ಕನ್ವರ್ಷನ್ ಮಾಡಬೇಕು. ಓಕೆ, ಸೊ ದಿಸ್ ಪ್ರಾಡಕ್ಟನ್ನು ಏನಂತ ಕರಿತೀವಿ ಅಂತಂದರೆ ನಾವು ಬೆಂಜಾಯಿಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಅಲ್ಲಿಗೆ ಸೆಕೆಂಡ್ ಮೆಥಡ್ ಆಯಿತು. ಸೆಕೆಂಡ್ ಮೆಥಡಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಆಲ್ಡಿಹೈಡಿಂದ ಏನು ಸಿಗುತ್ತೆ? ನಮಗೆ ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ ಆಲ್ಡಿಹೈಡಿಂದ. ಓಕೆ, ನೆಕ್ಸ್ಟು ಕೀಟೋನಿಂದ ಏನು ಸಿಗುತ್ತೆ? ನಮಗೆ ಸೆಕೆಂಡರಿ ಆಲ್ಕೋಹಾಲ್ ಸಿಗುತ್ತೆ ಕೀಟೋನಿಂದ. ಬಟ್ ಮೆಥಡು ಸೇಮ್ ಇರುತ್ತೆ, ಹೈಡ್ರೋಜನ್. ಓಕೆ, ಸೊ reductions by using actually hydrogen in the presence of nickel, platinum or palladium as a catalyst. Okay, so next third one ಬಂದು ಅದರಲ್ಲೇ ಕಾರ್ಬೋಕ್ಸೈಲಿಕ್ ಆಸಿಡ್ ರಿಡಕ್ಷನ್ಸ್ ಯಾವುದನ್ನು ಯೂಸ್ ಮಾಡ್ತೀವಿ ನಾವು? ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆಗೆ ಫಾಲೋಡ್ ಬೈ ದ ಹೈಡ್ರೋಲಿಸಿಸ್. ಓಕೆ, ಸೊ ಅದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆಗ್ತಾ ಇದ್ದಂಗೆ ನಾವೇನು ಮಾಡಬೇಕು? ಹೈಡ್ರೋಲಿಸಿಸನ್ನು ಸಹ ಮಾಡಬೇಕು ನಾವು. ಆವಾಗ ನಮಗೆ ಯಾವ್ದು ಸಿಗುತ್ತೆ? ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ. ಓಕೆ, ಸೊ ಇನ್ನೂ ಒಂದು ಎಕ್ಸಾಂಪಲ್ ತೊಗೋಬೋದು ಬೇಕಾದ್ರೆ ಇದಕ್ಕೆ. CH3COOH ಅಸಿಟಿಕ್ ಆಸಿಡ್ ಅಲ್ವಾ ಇದು? ದಿಸ್ ಈಸ್ ಆ್ಯಕ್ಚುಲಿ ಅಸಿಟಿಕ್ ಆಸಿಡ್. ಓಕೆ, ದಿಸ್ ಈಸ್ ಬೆಂಜಾಯಿಕ್ ಆಸಿಡ್. ಆವಾಗಲೇ ಮಾಡಿದ್ದೆ ನಾವು ಬೆಂಜಾಯಿಕ್ ಆಸಿಡ್. ಸೊ ಇಲ್ಲೇನು ಬರೀಬೇಕು ನಾವು? ಲಿಥಿಯಂ
ಅಲ್ಯೂಮಿನಿಯಂ ಹೈಡ್ರೈಡ್ ಈಸ್ ಅ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಫಾಲೋಡ್ ಬೈ ದ ಆಸಿಡ್ ಹೈಡ್ರೋಲಿಸಿಸ್ ಮಾಡ್ತಾ ಇದ್ದೀವಿ. ಸೊ ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ ನೋಡಿ, ಪ್ರಾಡಕ್ಟ್ ಏನು ಬರುತ್ತೆ CH3 ಹಾಗೆ ಉಳ್ಕೊಳ್ಳುತ್ತೆ. COOH ಏನಾಗಿ ಕನ್ವರ್ಷನ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ, CH2OH ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಅಲ್ಲಿಗೆ ಏನು ಬಂತು ನಮಗೆ ಈಥೈಲ್ ಆಲ್ಕೋಹಾಲ್ ಬಂತು, ಈಥೈಲ್ ಆಲ್ಕೋಹಾಲ್ ಬಂತು. ಓಕೆ, ಸೊ ದಿಸ್ ಈಸ್ ದ ರಿಯಾಕ್ಷನ್ಸ್. ನೆಕ್ಸ್ಟ್ ನೋಡೋಣ ಫ್ರಮ್ ಗ್ರಿಗ್ನರ್ ರಿಯೇಜೆಂಟ್. ಗ್ರಿಗ್ನರ್ ರಿಯೇಜೆಂಟಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಅಂಶ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಜನರಲ್ ಫಾರ್ಮುಲಾ ನೋಡೋಣ, RMgX. ಓಕೆ, ಸೊ ಆರ್ ಅಂತಂದರೆ ಆಲ್ಕೈಲ್ ಗ್ರೂಪು. ಆಲ್ಕೈಲ್ ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗಿದೆ ನೋಡಿ, ಮೆಗ್ನೀಷಿಯಮ್ಗೆ. ಮೆಗ್ನೀಷಿಯಮ್ ಇಸ್ ಅ ಮೆಟಲ್ ಅಲ್ವಾ, ಸೊ ಮೆಟಲ್ ಆಗಿರೋದ್ರಿಂದ ಆರ್ ಆಗುತ್ತೆ. ಆರ್ಗೆ ಏನಾಗುತ್ತೆ ಅಂದರೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಮೆಗ್ನೀಷಿಯಮ್ಗೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಓಕೆನಾ, ಸೊ ಈ ಥರ ಇರುತ್ತೆ. ಅದು ರಿಯಾಕ್ಷನ್ಸ್ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಆರ್ ಗ್ರೂಪಲ್ಲಿ ಏನಿರುತ್ತೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇದ್ದರೆ, ಮೆಗ್ನೀಷಿಯಮ್ಗೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಮೆಟಲ್ ಅದು. ಓಕೆ, ಸೊ ನೆಕ್ಸ್ಟ್ ವೆನ್ ಗ್ರಿಗ್ನರ್ ರಿಯೇಜೆಂಟ್ ಇಸ್ ಟ್ರೀಟೆಡ್ ವಿತ್ ಆಲ್ಡಿಹೈಡ್ ಆರ್ ಕೀಟೋನ್, addition products are formed. These products on hydrolysis gives corresponding alcohols. ಸೊ ನಾನು ನಿಮಗೆ ಹೇಳಿದ್ದೆ ಫಸ್ಟೇ, ಕಾರ್ಬೋನೈಲ್ ಅಂತ ಬರ್ತಾ ಇದ್ದಂಗೆ ಏನಾಗುತ್ತೆ C+O ಬರುತ್ತೆ. ಓಕೆ, ಸೊ ಎರಡು ಬಾಂಡ್ ಏನಾದರೂ ತೊಗೋಬೋದು. ಇವಾಗ ಆರ್ ಇಲ್ಲಿ ತೊಗೊಂಡು ಎಚ್ ತೊಗೊಂಡ್ರೆ ಅದೇನಾಗುತ್ತೆ ಆಲ್ಡಿಹೈಡ್ ಆಗುತ್ತೆ. ಅದೇ ಇಲ್ಲೂ ಆರು ಎರಡು ಕಡೆನೂ ಆರ್ ತೊಗೊಂಡ್ರೆ ಏನಾಗುತ್ತೆ ಕೀಟೋನ್ ಆಗುತ್ತೆ. ಸೊ ನಾನು ಇಲ್ಲಿ ಜನರಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫಸ್ಟು, ಅದಕ್ಕೆ ನಾನು ಏನು ಮಾಡ್ತೀನಿ, ಸೊ ಏನೂ ತೊಗೊಳ್ಳಲ್ಲ, ಜಸ್ಟ್ ನಾನು ಏನು ಮಾಡ್ತೀನಿ ಒಂದೊಂದು ಲೈನ್ ಕೊಡ್ತೀನಿ. ಓಕೆನಾ, ಅಂದರೆ ಎರಡು ಬಾಂಡ್ ಇದೆ ಅಂತ ಅರ್ಥ. ಸೊ ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದೀನಿ ಇವಾಗ ನಾನು ಗ್ರಿಗ್ನರ್ ರಿಯೇಜೆಂಟ್ ಅಂದರೆ RMgXನ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಟ್ರೀಟ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ನಾನು ಆಗಲೇ ಹೇಳಿದ್ದೆ ನಿಮಗೆ, ಏನಂತ ಹೇಳಿದ್ದೆ ನಾನು, ಸೊ ದಿಸ್ ಈಸ್ ಆ್ಯಕ್ಚುಲಿ ಡೆಲ್ಟಾ ಮೈನಸ್ಸು. ಓಕೆ, ಅದೇ ಥರ ಇದೇನಾಗುತ್ತೆ, ಇದು ಡೆಲ್ಟಾ ಪ್ಲಸ್ ಆಗಿರುತ್ತೆ ಅಂತ. ಇಲ್ಲೂ ಅದೇ ಥರ ಅಬ್ಸರ್ವ್ ಮಾಡಿ, ಇದು ಡೆಲ್ಟಾ ಪ್ಲಸ್ ಇರುತ್ತೆ. ಸೊ ದಿಸ್ ಇಸ್ ಡೆಲ್ಟಾ ಮೈನಸ್. ಕಾರ್ಬೋನೈಲ್ ಗ್ರೂಪಲ್ಲಿ ನೋಡಿ, ಕಾರ್ಬನ್ ಇರುತ್ತಲ್ಲ ಅದು ಯಾವಾಗಲೂ ಡೆಲ್ಟಾ ಪ್ಲಸ್ ಆಗಿ ಆ್ಯಕ್ಟ್ ಮಾಡಿದ್ರೆ, ಆಕ್ಸಿಜನ್ ಡೆಲ್ಟಾ ಮೈನಸ್ ಇರುತ್ತೆ. ಯಾಕೆ ಅಂತಂದರೆ ಕಾರ್ಬನು ಮತ್ತು ಆಕ್ಸಿಜನ್ ಮಧ್ಯೆ ಇರೋಂಥ ಡಬಲ್ ಬಾಂಡಲ್ಲಿ ಪೈ ಬಾಂಡ್ ಏನಾಗುತ್ತೆ ಯಾವಾಗಲೂ ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಓಕೆ, ಇದು ನೆನ್ಪಿಟ್ಕೋಬೇಕಾಗಿರೋ ಅಂಶಗಳು. ಯಾಕೆ ಅಂದರೆ ಈ ರಿಯಾಕ್ಷನ್ಸ್ ಅರ್ಥ ಮಾಡ್ಕೋಬೇಕಾದ್ರೆ ಗೊತ್ತಿರಬೇಕು ನಿಮಗೆ ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಅಂತ. ಇವಾಗ ಏನಾಗುತ್ತೆ ನೋಡಿ, ಇದು ನೆಗೆಟಿವ್ ಪಾರ್ಟ್ ಅಲ್ವಾ, ಈ ನೆಗೆಟಿವ್ ಪಾರ್ಟ್ ಏನಾಗುತ್ತೆ ಪಾಸಿಟಿವ್ ಪಾರ್ಟಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ತಕ್ಷಣ ಏನಾಗುತ್ತೆ ಇಲ್ಲಿ ಡಬಲ್ ಬಾಂಡ್ ಏನಾಗುತ್ತೆ ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗ್ತಾ ಇದ್ದಂಗೆ ಇದಕ್ಕೆ ಏನು ಬಂತು ನೆಗೆಟಿವ್ ಚಾರ್ಜ್ ಬಂತು. ಸೊ ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ನೋಡಿ ಮೆಗ್ನೀಷಿಯಮ್ ಜೊತೆಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಯಾಕೆಂದರೆ ಅದು ಪಾಸಿಟಿವ್. ಅಂದರೆ ಪ್ರಾಡಕ್ಟ್ ಏನು ಬರುತ್ತೆ ನೋಡ್ಕೊಳ್ಳಿ. ಓಕೆ, ಪ್ರಾಡಕ್ಟ್ ಏನು ಬರುತ್ತೆ C. ಓಕೆ, ಈ ಬಾಂಡ್ ಹಂಗೆ ಹಾಕ್ಕೊತೀನಿ. ಇಲ್ಲಿ ಡಬಲ್ ಬಾಂಡ್ ಇರೋದು ಏನಾಗುತ್ತೆ ಸಿಂಗಲ್ ಬಾಂಡ್ ಆಗಿ O ಆಗುತ್ತೆ. ಸೊ O ಆಗೋದ್ರ ಜೊತೆಗೆ ಯಾವುದು ಹೋಗಿ ಅಟ್ಯಾಚ್ ಆಗುತ್ತೆ MgX ಹೋಗಿ ಅಟ್ಯಾಚ್ ಆಗುತ್ತೆ. ಓಕೆ, ಈ ಆರ್ಗೆ ಏನಾಗುತ್ತೆ ಅಂತಂದರೆ ನೋಡಿ, ಈ ಆರ್ ಹೋಗಿ ಇದು ಆರ್ ಎಲ್ಲಿಂದ ಬಂತು ಇದು, ಸೊ ಗ್ರಿಗ್ನರ್ ರಿಯೇಜೆಂಟಿಂದ ಬಂತು. ದಿಸ್ ಈಸ್ ನೌನ್ ಆ್ಯಸ್, ಇದನ್ನು ಏನಂತ ಕರಿತೀವಿ ಅಂದರೆ ಅಡಿಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ ನಾವು ಅಡಿಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ಓಕೆ, ಅಡಿಷನ್ ಪ್ರಾಡಕ್ಟ್. ಸೊ ಇದಾದಮೇಲೆ ಏನಾಗುತ್ತೆ ಫಾಲೋಡ್ ಬೈ ದ ಹೈಡ್ರೋಲಿಸಿಸ್ ಅಂತಂದರೆ, ಇದಾಗ್ತಾ ಇದ್ದಂಗೆ ನೆಕ್ಸ್ಟ್ ನಾವೇನು ಮಾಡಬೇಕು ಹೈಡ್ರೋಲಿಸಿಸ್ ಮಾಡಬೇಕು. ಹೈಡ್ರೋಲಿಸಿಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ, ಹೈಡ್ರೋಲಿಸಿಸ್ ಅಂತಂದರೆ H2O, ಅಡಿಷನ್ ಆಫ್ H2O ಅಲ್ವಾ. ಇಲ್ಲೇನಾಗುತ್ತೆ ಅಂತಂದರೆ H2O ಅಲ್ಲಿ ಎರಡು ಪಾರ್ಟ್ ಇರುತ್ತೆ, ನಿಮ್ಗೆ ಗೊತ್ತಿದೆ. ಒಂದು H+ ಪಾರ್ಟ್ ಇದ್ದರೆ ಇನ್ನೊಂದು ಏನಾಗಿರುತ್ತೆ OH- ಪಾರ್ಟ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ H+ ಪಾರ್ಟ್ ಹೋಗಿ ಓಕೆ, ಸೊ MgXನ ರೀಪ್ಲೇಸ್ ಮಾಡುತ್ತೆ. ಯಾಕೆಂದರೆ MgX ಏನಾಗುತ್ತೆ ಆಗಲೇ ಪಾಸಿಟಿವ್ ಇತ್ತಲ್ವ, ಈ ಪಾಸಿಟಿವ್ನ ಹೋಗಿ ಏನು ಮಾಡುತ್ತೆ ಇದು ರೀಪ್ಲೇಸ್ ಮಾಡುತ್ತೆ. ಅದೇ ಥರ OH- ಏನಾಗುತ್ತೆ ಅಂತಂದರೆ ಈ MgX ಜೊತೆ ಹೋಗಿ ಅಟ್ಯಾಚ್ ಆಗುತ್ತೆ. ಅಂದರೆ ಪ್ರಾಡಕ್ಟ್ ಏನು ಬರುತ್ತೆ ಅಂತ ನೋಡ್ಕೊಳ್ಳಿ ನಿಮಗೆ. ಸೊ ಇನ್ನೊಂದು ಸರಿ ಬರಿತೀನಿ C. ಓಕೆ, ಸಿಂಗಲ್ ಬಾಂಡ್ O ಹಾಗೆ ಉಳ್ಕೊಂತು. ಇಲ್ಲಿ ಚೇಂಜಸ್ ಏನೇನಾಗ್ತಾ ಇದೆ ನೋಡಿ, ಈ ಆರು ಗ್ರಿಗ್ನರ್ ರಿಯೇಜೆಂಟಿಂದ ಬಂತು, ಈ H ಬರುತ್ತೆ ಇಲ್ಲಿ, ಈ ಎಲ್ಲಿಂದ ಬಂತು ವಾಟರಿಂದ ಬಂತು. ಪ್ಲಸ್ ಅದೇ ಥರ Mg ಇರುತ್ತೆ ಅಲ್ಲ, ಆ Mg ಜೊತೆಗೆ ಏನಾಗುತ್ತೆ ವಾಟರಲ್ಲಿರೋ ಅಂಥ OH- ಹೋಗಿ ಅದಕ್ಕೆ ಅಟ್ಯಾಚ್ ಆಗುತ್ತೆ. ಸೊ MgOHX ಈ ಥರ ಬರುತ್ತೆ ಪ್ರಾಡಕ್ಟ್. ಓಕೆ, ದಿಸ್ ಇಸ್ ದ ಆಲ್ಕೋಹಾಲ್. ಸೊ ಇದೇನೇ ಆಲ್ಕೋಹಾಲ್ ಪ್ರಾಡಕ್ಟ್. ಸೊ ಏನಾಯಿತು, ಇದನ್ನೇನಂತ ಕರಿತೀವಿ ನಾವು ಅಡಿಟಿವ್ ಪ್ರಾಡಕ್ಟ್. ಗೊತ್ತಾಯ್ತಾ? ಸೊ ನಿಮ್ಗೆ ಏನೇನು ಗೊತ್ತಿರಬೇಕು ಅಂತಂದರೆ ಯಾವುದು ಪ್ಲಸ್ ಯಾವುದು ಮೈನಸ್ ಅಂತ ತಿಳ್ಕೊಂಡಿರಬೇಕು. ಸೊ ನೆಕ್ಸ್ಟ್ ನೋಡೋಣ, ಅದರಲ್ಲೇ ಆಲ್ಡಿಹೈಡು ಮತ್ತು ಫಾರ್ಮಾಲ್ಡಿಹೈಡಿಂದ ಆಲ್ಡಿಹೈಡಿಂದ ಮತ್ತು ಕೀಟೋನಿಂದ ಏನೇನು ಪ್ರಾಡಕ್ಟ್ ಬರುತ್ತೆ ಅಂತ ನೋಡೋಣ. ಯಾಕೆ ಅಂತ ಅಂದರೆ ಆಲ್ಕೋಹಾಲಲ್ಲಿ 3 ಟೈಪ್ಸ್ ಇರುತ್ತೆ ಅಲ್ವಾ, ಒಂದು ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಸೊ ಈ ಪ್ರೈಮರಿನ ಯಾವ ಥರ ಪ್ರಿಪೇರ್ ಮಾಡೋದು ಗ್ರಿಗ್ನರ್ ರಿಯೇಜೆಂಟ್ ಯೂಸ್ ಮಾಡಿ, ಸೆಕೆಂಡರಿ ಯಾವ ಥರ ಮಾಡೋದು, ಟರ್ಷರಿ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಫಾರ್ಮಾಲ್ಡಿಹೈಡ್ ಫಸ್ಟು ಫಾರ್ಮಾಲ್ಡಿಹೈಡ್ ತೊಗೊಳ್ಳೋಣ ನಾವು. ಫಾರ್ಮಾಲ್ಡಿಹೈಡ್ ಅಂತಂದರೆ ಫಾರ್ಮುಲಾ ಏನು ಬರುತ್ತೆ ಆಲ್ಡಿಹೈಡ್. ಆಲ್ಡಿಹೈಡಿಗೆ ನಿಮ್ಗೆ ಹೇಳಿದೆ C+O ಇರುತ್ತೆ ಅಲ್ವಾ. ಸೊ ಅದರಲ್ಲಿ
ರೈಟ್ ಸೈಡಲ್ಲಿ ಏನಾಗಿರುತ್ತೆ, ಒಂದು ಹೈಡ್ರೋಜನ್ ಇದ್ದೇ ಇರುತ್ತೆ. ದಿಸ್ ಈಸ್ ಆ್ಯಕ್ಚುಲಿ ಫಂಕ್ಷನ್ ಗ್ರೂಪ್ ಫಾರ್ ದ ಆಲ್ಡಿಹೈಡ್ ಅಲ್ವಾ. ಸೊ ಫಾರ್ಮಾಲ್ಡಿಹೈಡಲ್ಲಿ ಏನಾಗಿರುತ್ತೆ ಅಂದರೆ ಲೆಫ್ಟ್ ಸೈಡಲ್ಲೂ ಸಹ ಒಂದು ಹೈಡ್ರೋಜನ್ ಇರುತ್ತೆ. ಓಕೆ, ಎರಡು ಸೈಡಲ್ಲೂ ಏನಾಯಿತು ನೋಡಿ, ಎರಡು ಸೈಡಲ್ಲೂ ಏನಾಗಿದೆ, ಹೈಡ್ರೋಜನ್ ಇದೆ. ಇದನ್ನು ಏನಂತ ಕರಿತೀವಿ ನಾವು, ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಓಕೆ, ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಸೊ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ನಾನು ಏನಂತ ಹೇಳಿದ್ದೀನಿ, ಇದು ಏನಾಗಿ ವರ್ಕ್ ಮಾಡ್ತಾ ಇರುತ್ತೆ, ಪ್ಲಸ್ ಇದು ನೆಗೆಟಿವ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಪ್ಲಸ್ ಅದಕ್ಕೆ ಯಾವುದ್ರ ಜೊತೆ ಟ್ರೀಟ್ ಮಾಡ್ತೀವಿ ನಾವು, ಆರ್ ಎಮ್ ಜಿ ಎಕ್ಸ್. ಓಕೆ, ಆರ್ ಎಮ್ ಜಿ ಎಕ್ಸ್, ಆರ್ನ ಆರ್ ಪ್ಲೇನ್ ಅಂತ ತೊಗೊತೀನಿ ನಾನು, ಎಮ್ ಜಿ ಎಕ್ಸ್. ಓಕೆ, ಸೊ ಇಲ್ಲಿ ನೋಡಿ ನಾವು ಸಾಲ್ವೆಂಟ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ ಯಾವಾಗಲೂ ಅಷ್ಟೇ ಈಥರ್ನ ಯೂಸ್ ಮಾಡ್ತೀವಿ. ಈಥರ್ನ ಸಾಲ್ವೆಂಟಾಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ನಿಮ್ಗೆ ಹೇಳ್ದೆ, ಇದು ನೆಗೆಟಿವ್ ಪಾರ್ಟ್ ಇದೆ ಅಲ್ವಾ. ಸೊ ಇದು ಹೋಗಿ ಎಲ್ಲಿಗೆ ಅಟ್ಯಾಚ್ ಆಗುತ್ತೆ, ಸಿ ಕಾರ್ಬನ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ತಕ್ಷಣ ಏನಾಗುತ್ತೆ, ಡಬಲ್ ಬಾಂಡಲ್ಲಿರೋ ಅಂಥ ಪೈ ಬಾಂಡ್ ಏನಾಗುತ್ತೆ, ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಸೊ ಆಕ್ಸಿಜನ್ಗೆ ಶಿಫ್ಟ್ ಆಗ್ತಾ ಇದ್ದಂಗೆ ಇಲ್ಲಿ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ. ತಕ್ಷಣ ಏನು ಮಾಡುತ್ತೆ, ಅವರು ಎಮ್ ಜಿ ಎಕ್ಸ್ ಜೊತೆಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಓಕೆನಾ. ಸೊ ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ ನೋಡಿ, ಏನು ಪ್ರಾಡಕ್ಟ್ ಅಂತೀವಿ, ಅಡಿಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಎಚ್ ಹಾಗೆ ಉಳ್ಕೊಂತು, ಸಿ ಓಕೆ, ಡಬಲ್ ಬಾಂಡ್ ಇರೋದೇನಾಯಿತು, ಸಿಂಗಲ್ ಬಾಂಡ್ ಆಯಿತು. ಇಲ್ಲೇನಾಯಿತು, ಹೈಡ್ರೋಜನ್ ಬಂತು. ಓಕೆ, ಸೊ ಹೈಡ್ರೋಜನ್ ಬಂತು. ಅದ್ರ ಜೊತೆಗೆ ಏನೇನು ಚೇಂಜಸ್ ಆಯಿತು ಅಂತಂದರೆ ಇಲ್ಲಿ ನೋಡಿ, ಓಕೆ, ಆರ್ ಪ್ಲೇನ್ ಬಂತು. ಓಕೆ, ಆರ್ ಪ್ಲೈನು. ಸೊ ಇಲ್ಲಿ ಇರೋ ಅಂಥ ಎಚ್ ಏನಾಯಿತು ನೋಡಿ, ಇಲ್ಲಿ ಇದೆಯಲ್ಲ ಓಗೆ, ಓ ಜೊತೆಗೆ ಏನಾಯಿತು, ಎಮ್ ಜಿ ಎಕ್ಸ್ ಅಟ್ಯಾಚ್ ಆಯಿತು. ಸೊ ಇದನ್ನು ಏನಂತ ಕರಿತೀವಿ ನಾವು, ಏನಂತ ಕರಿತೀವಿ, ಅಡಿಷನ್ ಪ್ರಾಡಕ್ಟ್. ಏನಂತ ಕರಿತೀವಿ, ಅಡಿಷನ್ ಪ್ರಾಡಕ್ಟ್. ಸೊ ಈ ಅಡಿಷನ್ ಪ್ರಾಡಕ್ಟ್ ಬರ್ತಾ ಇದ್ದಂಗೆ ಮತ್ತೆ ನೆಕ್ಸ್ಟ್ ನಾವೇನು ಮಾಡಬೇಕು, ಆಸಿಡ್ ಹೈಡ್ರೋಲಿಸಿಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ ನಾವು, ನೆಕ್ಸ್ಟ್ ಏನು ಮಾಡಬೇಕು, ಹೈಡ್ರೋಲಿಸಿಸ್ ಮಾಡಬೇಕು. ಸೊ ಹೈಡ್ರೋಲಿಸಿಸ್ ಮಾಡ್ತಾ ಇದ್ದಂಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಏನೇನು ಚೇಂಜಸ್ ಆಗುತ್ತೆ. ಸಾರಿ, ಫಸ್ಟ್ ಅದೇ ಬರ್ಕೊಳ್ಳೋಣ, ಎಚ್ ಸಿ ಎಚ್ ಬರ್ಕೊಳ್ಳೋಣ, ಓ ಆಕ್ಸಿಜನ್ ಹಾಗೆ ಬರ್ಕೊಳ್ಳೋಣ. ಸೊ ಇಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಎಮ್ ಜಿ ಎಕ್ಸ್ ಬದಲಿಲ್ಲಿ ಏನೇ ಬರುತ್ತೆ, ಎಚ್ ಬರುತ್ತೆ. ಓಕೆ, ಆರ್ ಪ್ಲೇನ್ ಹಾಗೆ ಉಳ್ಕೊಳ್ಳುತ್ತೆ. ಪ್ಲಸ್ ಓಕೆ, ಪ್ಲಸ್ ಇದ್ರ ಜೊತೆಗೆ ಎಮ್ ಜಿ. ಓಕೆ, ಇಲ್ಲಿ ಎಕ್ಸ್ ಇದೆ. ಅದ್ರ ಜೊತೆಗೆ ಏನು ಚೇಂಜಸ್ ಆಗುತ್ತೆ ಅಂತಂದರೆ ವಾಟ್ರಲ್ಲಿರೋ ಅಂಥ ಓ ಎಚ್ ಎಮ್ ಜಿ ಎಕ್ಸ್ ಜೊತೆ ಬರುತ್ತೆ. ಓಕೆ, ಸೊ ಇಲ್ಲಿ ಬರೋದೇನು ಅಂತಂದರೆ ಪ್ರೈಮರಿ ಆಲ್ಕೋಹಾಲ್. ನೆನಪಿಟ್ಕೊಳ್ಳಿ, ಫಾರ್ಮಾಲ್ಡಿಹೈಡ್ ಜೊತೆಗೆ ಗ್ರಿಗ್ನರ್ ರಿಯೇಜೆಂಟನ್ನು ಟ್ರೀಟ್ ಮಾಡಿ. ಓಕೆ, ಟ್ರೀಟ್ ಮಾಡಿದ್ರೆ ನಮಗೆ ಬರೋ ಪ್ರಾಡಕ್ಟ್ ಏನಾಗಿರುತ್ತೆ, ಪ್ರೈಮರಿ ಆಲ್ಕೋಹಾಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಫ್ರಮ್ ಆಲ್ಡಿಹೈಡ್ ಅದರ್ ದೆನ್ ಆಲ್ಡಿಹೈಡಲ್ಲಿ ಫಾರ್ಮಾಲ್ಡಿಹೈಡ್ ಬಿಟ್ಟು ಇನ್ನು ಯಾವುದೇ ಆಲ್ಡಿಹೈಡ್ ಯೂಸ್ ಮಾಡಿದ್ರೂ ಪ್ರಾಡಕ್ಟ್ ಏನು ಬರುತ್ತೆ, ಸೆಕೆಂಡರಿ ಆಲ್ಕೋಹಾಲ್ಸ್ ಬರುತ್ತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ತೊಗೊಂಡೋಣ ನಾವು. ಸೊ ಏನು ತೊಗೋಬೇಕು, ಆಲ್ಡಿಹೈಡ್ ಅಲ್ವಾ, ಅದಕ್ಕೆ ಅಸಿಟಾಲ್ಡಿಹೈಡ್ ತೊಗೊಳ್ಳೋಣ, CH3. ಓಕೆ, ಸಿ ಡಬಲ್ ಬಾಂಡ್ ಓ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಎಚ್. ಓಕೆ, ಆಲ್ಡಿಹೈಡ್. ಸೊ ಪ್ಲಸ್ ಅದ್ರ ಜೊತೆಗೆ ಏನು ಟ್ರೀಟ್ ಮಾಡಬೇಕು ಇವಾಗ, ಆರ್ ಎಮ್ ಜಿ ಎಕ್ಸ್ ಟ್ರೀಟ್ ಮಾಡಬೇಕು. ಸೊ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಏನಾಗುತ್ತೆ ಪ್ರಾಡಕ್ಟ್ ಅಂತ. ಸೊ ಇಲ್ಲಿ ಏನು ಮಾಡೋಣ, ಈ ಥರನ ಸಾಲ್ವೆಂಟಾಗಿ ಯೂಸ್ ಮಾಡೋಣ ನಾವು. ಓಕೆ, ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಆರು ನೆಗೆಟಿವ್ ಪಾರ್ಟ್ ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಕಾರ್ಬನ್ಗೆ. ತಕ್ಷಣ ಏನಾಗುತ್ತೆ, ಇಲ್ಲಿರೋ ಅಂಥ ಡಬಲ್ ಬಾಂಡು ಶಿಫ್ಟ್ ಆಗುತ್ತೆ, ಅದಕ್ಕೆ ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಸೊ ಆಕ್ಸಿಜನಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಅದೇ ಎಮ್ ಜಿ ಎಕ್ಸ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಪ್ರಾಡಕ್ಟ್ ಏನು ಬರುತ್ತೆ ನನಗೆ, ಅಲ್ಲಿಗೆ CH3 ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ಸಿನೂ ಹಾಗೆ ಬರ್ಕೊತೀನಿ, ಹೆಚ್ಚು ಹಾಗೆ ಬರ್ಕೊತೀನಿ. ಇಲ್ಲಿ ಡಬಲ್ ಬಾಂಡ್ ಇರೋದೇನೇನು ಮಾಡ್ತೀನಿ, ಸಿಂಗಲ್ ಬಾಂಡ್ ಮಾಡ್ತೀನಿ. ಮತ್ತು ಇನ್ನೇನೇನು ಚೇಂಜಸ್ ಮಾಡ್ತೀವಿ ನಾವಿಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಆರ್. ಈ ಆರ್ ಎಲ್ಲಿಂದ ಬಂತು, ಗ್ರಿಗ್ನರ್ ರಿಯೇಜೆಂಟಿಂದ ಬಂತು. ಉಳ್ಕೊಂಡ್ರೆ ಎಮ್ ಜಿ ಎಕ್ಸ್ ಯಾವುದಕ್ಕೆ ಹೋಗಿ ಅಟ್ಯಾಚ್ ಆಗುತ್ತೆ, ಆಕ್ಸಿಜನ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀವಿ, ಇದನ್ನು ಏನಂತ ಕರಿತೀವಿ ನಾವು, ಅಡಿಷನ್ ಪ್ರಾಡಕ್ಟ್ ಅಂತ ಕರಿತೀವಿ ನಾವು. ಸೇಮ್ ಇರುತ್ತೆ, ಚೇಂಜಸ್ ಏನಿಲ್ಲ ಸ್ಟೆಪ್ಸ್ಗಳು. ಓಕೆ, ಅಡಿಷನ್ ಪ್ರಾಡಕ್ಟು ನಾನು ಬರೆಯಲ್ಲ ಇಲ್ಲಿ, ಅಡಿಷನ್ ಪ್ರಾಡಕ್ಟು. ಅದಾದಮೇಲೆ ಹೈಡ್ರೋಲಿಸಿಸ್ ಮಾಡೋಣ. ಓಕೆ, ಹೈಡ್ರೋಲಿಸಿಸ್ ಮಾಡ್ತಾ ಇದ್ದಂಗೆ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ, ಇವಾಗ CH3 ಹಾಗೆ ಉಳ್ಕೊಂತು. ಓಕೆ, ಸಿನೂ ಹಾಗೆ ಉಳ್ಕೊಂತು, ಹೆಚ್ಚು ಹಾಗೆ ಉಳ್ಕೊಳ್ಳುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಈ ಆರ್ ಎಲ್ಲಿಂದ ಬಂತು, ಗ್ರಿಗ್ನರ್ ರಿಯೇಜೆಂಟಿಂದ, ಅದು ಹಾಗೆ ಉಳ್ಕೊಂತು. ಓ ಹಾಗೆ ಉಳ್ಕೊಂತು. ಎಮ್ ಜಿ ಎಕ್ಸನ್ನು ರಿಪ್ಲೇಸ್ ಮಾಡಿ ಏನು ಬರುತ್ತೆ ಇವಾಗ, ಹೈಡ್ರೋಜನ್ ಬರುತ್ತೆ, ಎಚ್ ಬರುತ್ತೆ. ಓಕೆ, ಸೊ ಪ್ಲಸ್ ಅದ್ರ ಜೊತೆಗೆ ಏನಾಗುತ್ತೆ ಇವಾಗ, ಎಮ್ ಜಿ ಎಕ್ಸ್ ಜೊತೆಗೆ ಏನು ಅಟ್ಯಾಚ್ ಆಗುತ್ತೆ, ವಾಟರಲ್ಲಿರೋ ಅಂಥ H+ ಯೂಸ್ ಮಾಡಾಯ್ತು. ಇನ್ನೇನು ಉಳ್ಕೊಂತು, OH-. ಓಕೆ, OH- ಇಲ್ಲಿಗೆ ಬರುತ್ತೆ. ಓಕೆ, ದಿಸ್ ಇಸ್ ದ ಪ್ರಾಡಕ್ಟ್. ಸೊ ಏನು ಬಂತು ಇಲ್ಲಿ ನೋಡಿ, ಇಲ್ಲಿ ಇವಾಗ OH ಅಟ್ಯಾಚ್ ಆಗಿರೋದು ಯಾವುದಕ್ಕೆ, ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಸೆಕೆಂಡರಿ ಕಾರ್ಬನ್ ಆ್ಯಟಮ್. ಅಂದರೆ ಸೆಕೆಂಡರಿ ಕಾರ್ಬನ್ ಆ್ಯಟಮ್ ಅಂದರೆ ಏನು ಅಂತ ಫಸ್ಟ್ ಹೇಳಿದೆ ನಾನು. ಒಂದು ಹೈಡ್ರೋಜನ್ ಇರುತ್ತೆ. ಸೊ 2 ಏನಾಗಿರುತ್ತೆ, ಕಾರ್ಬನ್ ಚೈನ್ ಇರುತ್ತೆ. ಸೊ ಇದು ಏನಾಗುತ್ತೆ, ಸೆಕೆಂಡರಿ ಆಲ್ಕೋಹಾಲ್.
ಓಕೆ ಪ್ರಾಡಕ್ಟ್ ಏನು ಬಂತು ಅಲ್ಲಿಗೆ ಸೆಕೆಂಡರಿ ಆಲ್ಕೋಹಾಲ್ ನೆನ್ಪಿಟ್ಕೋಬೇಕು. ಫಾರ್ಮಾಲ್ಡಿಹೈಡ್ ಗ್ರಿಗ್ನರ್ ರಿಯೇಜೆಂಟಲ್ಲಿ ಟ್ರೀಟ್ ಮಾಡಿದಾಗ ಏನು ಬರುತ್ತೆ ನಮಗೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಫಾರ್ಮಾಲ್ಡಿಹೈಡ್ ಬಿಟ್ಟು ಇನ್ನು ಯಾವುದೇ ಆಲ್ಡಿಹೈಡ್ ತೊಗೊಂಡ್ರೂ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಸೊ ನೆಕ್ಸ್ಟ್ ಫ್ರಮ್ ಕೀಟೋನ್ ಗಿವ್ಸ್ ಟರ್ಷರಿ ಆಲ್ಕೋಹಾಲ್. ಸೊ ಟರ್ಷರಿ ಆಲ್ಕೋಹಾಲ್ ಅಂತಂದರೆ ಏನು ಅಂತಂದರೆ ಒಂದು ಕಾರ್ಬನ್ಗೆ ಎಷ್ಟು ಸೊ 3 ಕಾರ್ಬನ್ ಚೈನ್ ಇರುತ್ತೆ, ಅಲ್ಲಿ ಹೈಡ್ರೋಜನ್ ಇರಲ್ಲ, ಅದಕ್ಕೆ OH ಅಟ್ಯಾಚ್ ಆದರೆ ಅದನ್ನು ಏನಂತ ಕರಿತೀವಿ ನಾವು ಟರ್ಷರಿ ಆಲ್ಕೋಹಾಲ್ ಅಂತ ಕರಿತೀವಿ. ಓಕೆ ಸೊ ದಿಸ್ ಈಸ್ ಆ್ಯಕ್ಚುಲಿ ಟರ್ಷರಿ ಕಾರ್ಬನ್ ಆ್ಯಟಮ್. ಓಕೆ OH ಅದು ಅಟ್ಯಾಚ್ ಆಗಿದ್ರೆ ಅದನ್ನು ಏನಂತ ಕರಿತೀವಿ ಟರ್ಷರಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಆ ಕಾರ್ಬನ್ಗೆ ಏನಾಗಿರುತ್ತೆ 3 ಅದರ್ ಕಾರ್ಬನ್ ಚೈನ್ ಏನಾಗಿರುತ್ತೆ ಅಟ್ಯಾಚ್ ಆಗಿರುತ್ತೆ. ಓಕೆ ಸೊ ಇವಾಗ ರಿಯಾಕ್ಷನ್ಸ್ ನೋಡೋಣ ನಾವು. ಫಸ್ಟ್ ಏನು ಬರ್ಕೋಬೇಕು ನಾವಿವಾಗ ಜನರಲ್. ಓಕೆ ಸೊ ಕೀಟೋನ್ ಬರ್ಕೊಳ್ಳೋಣ. ಇವಾಗ ಕೀಟೋನಲ್ಲಿ ನಾನು ಸ್ಪೆಸಿಫಿಕ್ಕಾಗಿ ಒಂದು ತೊಗೊತೀನಿ, ಅಸಿಟೋನ್ ತೊಗೊಳ್ಳೋಣ ನಾವು. ಓಕೆ ಅಸಿಟೋನ್ ಅಂತಂದರೆ CH3 ಬಂತು, ಸಿ ಓಕೆ ಡಬಲ್ ಬಾಂಡ್ O, ಇಲ್ಲೂ ಏನು ಬಂತು CH3 ಬಂತು. ಓಕೆ ದಿಸ್ ಈಸ್ ಆ್ಯಕ್ಚುಲಿ ಅಸಿಟೋನ್ ಜೊತೆಗೆ ಏನು ಇವಾಗ ಟ್ರೀಟ್ ಮಾಡಬೇಕು RMgX. ಓಕೆ RMgX ಜೊತೆಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಪ್ರಾಡಕ್ಟ್ ಏನು ಬರುತ್ತೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ ಇವಾಗ ಕಾರ್ಬನ್ಗೆ ಅಟ್ಯಾಚ್ ಆಗ್ತಾ ಇದ್ದಂಗೆ ಡಬಲ್ ಬಾಂಡ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ ಆಕ್ಸಿಜನ್. ಸೊ ಆಕ್ಸಿಜನ್ ಮತ್ತು ಏನು ತೊಗೊಳುತ್ತೆ ಅದು MgX ಗ್ರಿಗ್ನರ್ ರಿಯೇಜೆಂಟ್ ಅಂತ ತೊಗೊಳುತ್ತೆ. ಸೊ ಪ್ರಾಡಕ್ಟ್ ಏನು ಬರುತ್ತೆ ಅಲ್ಲಿಗೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ CH3 ಆಗೇ ಇರುತ್ತೆ ರಿಯಾಕ್ಟೆಂಟ್ ಥರನೇ. ಓಕೆ ಸಿ ಮತ್ತು ಏನಾಗುತ್ತೆ ಇಲ್ಲಿ ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ O ಆಗುತ್ತೆ. ಓಕೆ CH3 ಆಗೇ ಉಳ್ಕೊಳ್ಳುತ್ತೆ. ಸೊ ಗ್ರಿಗ್ನರ್ ರಿಯೇಜೆಂಟಿಂದ ಏನಾಗುತ್ತೆ ನಮಗೆ ಓಗೆ ಏನು ಅಟ್ಯಾಚ್ ಆಗಿರುತ್ತೆ MgX ಅಟ್ಯಾಚ್ ಆಗಿರುತ್ತೆ, ಹಾಗೆ ಸಿಗೆ ಏನು ಅಟ್ಯಾಚ್ ಆಗಿರುತ್ತೆ R ಅಟ್ಯಾಚ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ ಇದನ್ನು ಏನಂತ ಕರಿತೀವಿ ನಾವು, ಯಾವ ಪ್ರಾಡಕ್ಟ್ ಅಂತ ಕರಿತೀವಿ ನಾವು ಅಡಿಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ಓಕೆ ಅಡಿಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಅಡಿಷನ್ ಪ್ರಾಡಕ್ಟ್ ಬಂದಮೇಲೆ ನೆಕ್ಸ್ಟ್ ಏನಾಗುತ್ತೆ ಹೈಡ್ರೋಲಿಸಿಸ್ ಆಗಬೇಕು. ನೆಕ್ಸ್ಟ್ ಏನೋ ಹೈಡ್ರೋಲಿಸಿಸ್ ಆಗುತ್ತೆ. ಓಕೆ ಹೈಡ್ರೋಲಿಸಿಸ್ ಆಗ್ತಾ ಇದ್ದಂಗೆ ಪ್ರಾಡಕ್ಟ್ ಏನು ಬರುತ್ತೆ ನಮ್ಮದು CH3C. ಓಕೆ CH3 ಎಲ್ಲ ಹಾಗೆ ಇರುತ್ತೆ, ಏನೂ ಚೇಂಜಸ್ ಇಲ್ಲ. ಸೊ ನೆಕ್ಸ್ಟ್ ಚೇಂಜಸ್ ಏನಾಗುತ್ತೆ ನೋಡಿ, ಈ ಆರು ಸಹ ಹಾಗೆ ಬರುತ್ತೆ ಗ್ರಿಗ್ನರ್ ರಿಯೇಜೆಂಟಿಂದ. ಓಕೆ ಸೊ ನೆಕ್ಸ್ಟು ಓನೂ ಹಾಗೇ ಇದೆ. ಸೊ ಬಟ್ ಚೇಂಜಸ್ ಏನಾಗುತ್ತೆ ಅಂತಂದರೆ MgXನ ರೀಪ್ಲೇಸ್ ಮಾಡಿ ಏನು ಬರುತ್ತೆ H ಬರುತ್ತೆ. ಓಕೆ ಸೊ H ಜೊತೆಗೆ ಇನ್ನೇನು ಚೇಂಜಸ್ ಆಗುತ್ತೆ ನೋಡಿ. ಸೊ MgX ಓಕೆ MgXಗೆ OH ಬರುತ್ತೆ. OH ಇಲ್ಲಿಂದ ಬಂತು ವಾಟ್ರಲ್ಲಿ ಏನೇನಿತ್ತು H+ ಇತ್ತು, OH- ಇತ್ತು. ಸೊ OH- ಯಾವುದಕ್ಕೆ ಹೋಗುತ್ತೆ MgXಗೆ ಹೋಗುತ್ತೆ, MgX ಹೋಗುತ್ತೆ, H ಯಾವುದಕ್ಕೆ ಹೋಗುತ್ತೆ ಆಕ್ಸಿಜನ್ಗೆ ಹೋಗುತ್ತೆ, ಅಟ್ಯಾಚ್ ಆಗುತ್ತೆ. ಓಕೆ ಸೊ ಏನು ಬಂದಿದೆ ನೋಡಿ ಇವಾಗ ಪ್ರಾಡಕ್ಟ್ ನೋಡೋಣ. ಸೊ ದಿಸ್ ಈಸ್ ಟರ್ಷರಿ ಆಲ್ಕೋಹಾಲ್. ಯಾಕೆ ಟರ್ಷರಿ ಆಲ್ಕೋಹಾಲ್ ಅಂತ ಹೇಳ್ತಾ ಇದ್ದೀನಿ, ಸೊ OH ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿದೆ ಟರ್ಷರಿ ಕಾರ್ಬನ್ ಆ್ಯಟಮ್ಗೆ ಅಟ್ಯಾಚ್ ಆಗಿದೆ. ಟರ್ಷರಿ ಕಾರ್ಬನ್ ಆ್ಯಟಮ್ ಅಂತಂದರೆ ಏನು, ಈ ಕಾರ್ಬನ್ ಆ್ಯಟಮ್ಗೆ 3 ಏನಾಗಿರುತ್ತೆ ಅದರ್ ಕಾರ್ಬನ್ ಚೈನು ಅಟ್ಯಾಚ್ ಆಗಿರುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಟರ್ಷರಿ ಕಾರ್ಬನ್ ಆ್ಯಟಮ್ ಅಂತ ಕರಿತೀವಿ. ಸೊ ಹೈಡ್ರಾಕ್ಸೈಲ್ ಗ್ರೂಪ್ ಟರ್ಷರಿ ಕಾರ್ಬನ್ ಆ್ಯಟಮ್ಗೆ ಅಟ್ಯಾಚ್ ಆದರೆ ಅದನ್ನು ಏನಂತ ಕರಿತೀವಿ ಟರ್ಷರಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಫಾರ್ಮಾಲ್ಡಿಹೈಡ್ ಯೂಸ್ ಮಾಡಿದಾಗ ಏನು ಬಂತು ನನಗೆ ಫಾರ್ಮಾಲ್ಡಿಹೈಡ್ ಯೂಸ್ ಮಾಡಿದಾಗ ಏನು ಬಂತು ಪ್ರೈಮರಿ ಆಲ್ಕೋಹಾಲ್ ಬಂತು. ಸೊ ಅದೇ ಥರ ನಾನು ಬೇರೆ ಯಾವುದಾದ್ರು ಆಲ್ಡಿಹೈಡ್ ಓಕೆ ಅದರ್ ದೆನ್ ಫಾರ್ಮಾಲ್ಡಿಹೈಡ್ ಯೂಸ್ ಮಾಡಿದಾಗ ಏನು ಬಂತು ನನಗೆ ಸೆಕೆಂಡರಿ ಆಲ್ಕೋಹಾಲ್ ಬಂತು. ಓಕೆ ಸೆಕೆಂಡರಿ ಆಲ್ಕೋಹಾಲ್ ಬಂತು. ಸೊ ಅದೇ ಥರ ನೆಕ್ಸ್ಟ್ ನಾನು ಕೀಟೋನ್ ಯೂಸ್ ಮಾಡಿದಾಗ ಏನು ಬಂತು ನನಗೆ ಟರ್ಷರಿ ಆಲ್ಕೋಹಾಲ್ ಬಂತು. ಓಕೆ ಸೊ ಈ ಥರ ಗ್ರಿಗ್ನರ್ ಏಜೆಂಟ್ ಯೂಸ್ ಮಾಡಿ ಪ್ರೈಮರಿ ಆಲ್ಕೋಹಾಲು ಪ್ರಿಪೇರ್ ಮಾಡ್ಬೋದು, ಸೆಕೆಂಡರಿ ಆಲ್ಕೋಹಾಲು ಪ್ರಿಪೇರ್ ಮಾಡ್ಬೋದು, ಟರ್ಷರಿ ಆಲ್ಕೋಹಾಲು ಸಹ ಪ್ರಿಪೇರ್ ಮಾಡ್ಬೋದು. ಓಕೆ ಸೊ ಇವತ್ತಿನ ಟಾಪಿಕ್ ಏನು ಡಿಸ್ಕಸ್ ಮಾಡಿದ್ದು ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲಲ್ಲಿ ಸೆಕೆಂಡ್ ಅಂತಂದರೆ ಫ್ರಮ್ ಕಾರ್ಬೋಕ್ಸಿಲಿಕ್ ಆಸಿಡ್ ಮತ್ತು ಥರ್ಡ್ ಫ್ರಮ್ ಗ್ರಿಗ್ನರ್ ಏಜೆಂಟ್ ಎರಡನ್ನೂ ಸಹ ಡಿಸ್ಕಷನ್ ಮಾಡಿದ್ದೀನಿ. ಸೊ ಈ ಟಾಪಿಕ್ಕು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.